ಯಾರೋ ನಾಗರಿಕರು ಒಂದು ನಿಮಿಷ ಕೇಳಿಲಿ, ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನೋ ಅವರ ಆಸೆ ತಿಳಿದ್ರು, ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು, ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅವರು ಅಷ್ಟೇ. ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ. ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ. ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ. ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ. ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ, ಐ ವಿಲ್ ನಾಟ್ ಕೋಆಪರೇಟ್ ವಿತ್ ಯು ಇನ್ ಫ್ಯೂಚರ್. ನೀವೇನಾರು ಆ ತರ ಸುಳ್ಳು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ, ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ, ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ, ನಿಮ್ನ ಕರೆಯಕ್ ಹೋಗಲ್ಲ. ನಿಮ್ ಕರೀದೆ ನಾನು ರಾಜಕಾರಣ ಮಾಡಕ್ಕೂ ಗೊತ್ತಿದೆ ನನಗೆ. ಯಾರದನ್ನಾಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ, ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದ್ದೀನಿ ನಾನು? ಯು ಶುಡ್ ನಾಟ್ ಹೇಳಿದ್ರೆ ಎಲ್ಲ ನಾನು ಇವರೇನೋ ಮಾತಾಡ ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ಮನೆ ಈಗ ಚರ್ಚೆ ಮಾಡ್ತಾ ಇಲ್ಲ. ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ. ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಬರ್ತೀವಿ. ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ನ ಕರ್ಕೊಂಡು ಹೋಗಲ್ಲ. ನಾನು ಐ ವಿಲ್ ನಾಟ್ ಅಲೋ ಎನಿವನ್. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಯಾವ ಹತ್ರ ಬರ್ತಾ ಇದ್ದಿಂದನೂ ನಾನು ಹೇಳಿಲ್ಲ, ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಐ ನೋ ವಾಟ್ ಈಸ್ ಮೈ ಡೆಸ್ಟಿನಿ. ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ. ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವೆಲ್ಲ ಮೀಡಿಯಾ. ಐ ಆಮ್ ಟೆಲಿಂಗ್ ಯು, ಸುಮ್ಮನೆ ಸುಳ್ಳೆಲ್ಲ ಇಲ್ಲಿದ್ದೆಲ್ಲ ಮಾಡಕ್ ಹೋಗಿದ್ವಿ. ಆಗಲೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಿ. ಆಗ್ಲೇ ಹತ್ರ ಬರ್ತಾ ಇದೆ ಅಂತ ಎಲ್ಲಿ ಹೇಳಿದೀನಿ ನಾನು? ಹೇಳಿದ್ದೀನಿ ಯಾರು ಮಾತು ಹಾಕಿದ್ರೆ ನಾನು ನಿಮ್ಮ ಮೇಲೆ ವಾಪಸ್ ಇದ್ದನ್ನು ನಾನು ಐ ವಿಲ್ ಹ್ಯಾವ್ ಟು ಫೈಲ್ ಎ ಡಿಫಾಮೇಷನ್ ಕೇಸ್ ಅನ್ನು ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಫ್ ಎನಿ ಚಾನೆಲ್ಸ್ ಟ್ರೈ ಟು ಮಿಸ್ಗೈಡ್, ನನಗೆ ನಂದೇ ಆದಂತ ಸಮಯ ಪ್ರಜ್ಞೆ ಇದೆ ನನಗೆ. ಇದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ಈಗ ಮೇಜರ್ ಡಿಸಿಷನ್. ನಾನು ಇವತ್ತು ಸುಮಾರು 200 ಜನರ ನಾಗರಿಕರ ಹತ್ರ ಮಾತಾಡಿಸಿದ್ದೀನಿ. ನಾನೇ ಪ್ರೈವೇಟ್ ಮಾತಾಡಿದ್ದೀನಿ, ಎಲ್ಲರದ್ದು ಫೋನ್ ನಂಬರ್ನ ತೆಗೆದುಕೊಂಡಿದ್ದೀನಿ. ನನಗೆ ಅವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಬೇಕು. ಬೆಂಗಳೂರು ನಗರ ನಾಗರಿಕರು ಅವ್ರ ಹತ್ರ ನಡೆದಿದ್ದೀನಿ, ಅವರ ಅಭಿಪ್ರಾಯ ಕೇಳಿದ್ದೀನಿ. ಅವರು ಸಂತೋಷದಿಂದ ಅವರ ಅಭಿಪ್ರಾಯಗಳನ್ನ, ಅವರ ನೋವನ್ನ, ಅವರ ದುಃಖ ದುಮ್ಮಾನಗಳನ್ನ ತಿಳಿಸಿದ್ದಾರೆ. ಸೊ ಇಲ್ಲಿ ಈ ವಾತಾವರಣ ಬೆಂಗಳೂರು ನಗರದಲ್ಲಿ ಹೆಚ್ಚಿಸಬೇಕು. ಅದಕ್ಕೆ ಮುಂದಕ್ಕೆ ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆ, ಅರಣ್ಯ ಪ್ರದೇಶನ ಉಳಿಸ್ಕೊಂಡು ಅಲ್ಲಿ ಟ್ರೀ ಪಾರ್ಕ್ ಮಾಡಲಿಕ್ಕೆ ನಾನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ, ಈಶ್ವರ್ ಖಂಡ್ರೆ ಅವ್ರ ಹತ್ರ ಮಾತಾಡಿ, ನಾವು ಕೂಡ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ನ ಕೊಟ್ಕೊಂಡು ಹೊಸಗೆ ಇಂಥ ಲಾಲ್ಬಾಗ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಮುಂದಕ್ಕೆ ಯೋಜನೆಗಳನ್ನ ತಯಾರು ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಡಿಸಿಷನ್. ನಂಬರ್ 2, ಇಲ್ಲಿ ಡಾಕ್ಟರ್ ಇರಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಒಬ್ಬ ಡಾಕ್ಟರ್ ಪ್ಲಸ್ ಒಂದು ಆಂಬುಲೆನ್ಸ್ ಇಲ್ಲಿ ಕಂಪಲ್ಸರಿ ಇಡುವಂತ ಡಿಸಿಷನ್ ನಾವು ತೆಗೆದುಕೊಂಡಿದ್ದೀವಿ. ನಂಬರ್ 3, ಯೂರಿನಲ್ ಫ್ರೀ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಯೂರಿನಲ್ ಫ್ರೀಸ್ ನ ನಾನು ಫ್ರೀ ಮಾಡುವಂತ ಡಿಸಿಷನ್ ತೆಗೆದುಕೊಂಡಿದ್ದೀನಿ. ಇಲ್ಲಿ ಕೆಲವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೆಲವು ಮಧ್ಯ ರೋಡ್ಸು, ಕೆಲವು ಥೀಸಿಸ್ ಇಲ್ಲಿ ಸುತ್ತಮುತ್ತಲು ಎಲ್ಲ. ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ ಜಿಬಿಎ ವತಿಯಿಂದ ಇಲ್ಲ ಕಾರ್ಪೊರೇಷನ್ ವತಿಯಿಂದ ಹಾರ್ಟಿಕಲ್ಚರ್ ಎಲ್ಲ ಸೇರಿ 10 ಕೋಟಿ ರೂಪಾಯಿನ ನಾನು ಇಲ್ಲಿ ವಿಸಿಟ್ ಮಾಡಿರೋದಕ್ಕೆ ಅವ್ರಿಗೆ ಏನ್ ಬೇಕು, ನಾಗರಿಕರು ಏನ್ ಬಯಸ್ತಾರೆ, ನಾವು ರಾಜಕಾರಣಿಗಳ ತೀರ್ಮಾನ ಅಲ್ಲ, ನಿಮ್ಮ ನಾಗರಿಕರು ಏನೇನ್ ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವರೆಲ್ಲ ಇಲ್ಲಿ ಜಿಮ್ನಾಶಿಯಂ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಮೂಲೆಯಲ್ಲಿ ಓಪನ್ ಆಗಿರ್ಬೇಕು, ಕ್ಲೋಸ್ಡ್ ಆಗಿ ಇರಬೇಕು, ಹೆಣ್ಮಕ್ಳಿಗೆ ಅನುಕೂಲ ಆಗಂಗಿರ್ಬೇಕು, ಹಿರಿಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನ ಎಲ್ಲಿ ಅಂತ ಜಾಗ ಅವ್ರ ಕೈಲೇನೆ ಐಡೆಂಟಿಫೈ ಮಾಡಿಸ್ಬಿಟ್ಟು ಒಂದು ಜಿಮ್ನಾಶಿಯಂನ, ಓಪನ್ ಜಿಮ್ನಾಶಿಯಂನ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ವಿಚಾರದಲ್ಲಿ ಹೇಳಿದ್ದಾರೆ. ನಾನು ಟನಲ್ ವಿಚಾರದಲ್ಲಿ ನಾವು ಯಾವ ಜಾಗನೂ ಕೂಡ ಇಲ್ಲಿ ಉಪಯೋಗಿಸ್ತಿಲ್ಲ, ಮತ್ತೆ ಅಲ್ಲಿ ಓಪನಿಂಗ್ ಮಾತ್ರ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕೊಡಲೇಬೇಕಾಗ್ತದೆ. ಈ ಯಾವ್ದ ನಮ್ಮ ಈ ಇದಕ್ಕೆ ತೋಟಗಾರಿಕೆಗೆ, ಈ ಪಾರ್ಕ್ಗೆ, ಈ ಲಾಲ್ಬಾಗ್ಗೆ ಎಫೆಕ್ಟ್ ಆಗದೆ ಇರೋ ರೀತಿಯಲ್ಲಿ
ನಾನೀಗ ಆದ್ಮೇಲೆ ನಾನು ಸೈಟ್ ನಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಆ ಕೆಲಸ ನಾನು ಮಾಡ್ತೀವಿ. ಆಮೇಲೆ ಇಲ್ಲಿ ನಮ್ಮ ಕೆಲವು ಸ್ಟೂಡೆಂಟ್ಸು ಥೀಸಿಸ್ ಕಂಡಕ್ಟ್ ಮಾಡಕ್ಕೆ, ಇದ್ರ ಬಗ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ, ಚರಿತ್ರೆ ಬರೀಲಿಕ್ಕೆ, ಫೋಟೋಗ್ರಫಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಆಫೀಸರ್ಸ್ಗೆ ನಾನು ತಿಳಿಸಿದ್ದೇನೆ. ಕಸವಿಲ್ಲದ ವಿಚಾರವಾಗಿ ತಿಳಿಸಿದ್ದಾರೆ, ವೆಹಿಕಲ್ ಪಾರ್ಕಿಂಗ್ ವಿಚಾರದಲ್ಲಿ ತಿಳಿಸಿದ್ದಾರೆ, ರೀಪ್ಲಾಂಟೇಶನ್ ವಿಚಾರದಲ್ಲಿ ಕೂಡ ತಿಳಿಸಿದ್ದಾರೆ. ಅದಕ್ಕೂ ಕೂಡ ನಾನು ಸಪರೇಟ್ ಆಗಿ ವ್ಯವಸ್ಥೆ ಮಾಡ್ತೀನಿ. ಮತ್ತು ಗಾರ್ಬೇಜ್ ವಿಚಾರದಲ್ಲಿ, ಬೆಂಗಳೂರು ನಗರದ ಗಾರ್ಬೇಜ್ ಮತ್ತು ಟ್ರಾಫಿಕ್ ವಿಚಾರದಲ್ಲಿ ಅವ್ರೇನ್ ತಿಳಿಸಿದ್ದಾರೆ ಅದಕ್ಕೂ ಕೂಡ ಅವರಿಗೆಲ್ಲ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಸೊ ಇಷ್ಟು ಮೇಜರ್ ಡಿಸಿಷನ್ಸ್ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಆಮೇಲೆ 6 ಎಕರೆ ಲಾಲ್ಬಾಗ್ನಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ ಅದು ಸುಳ್ಳು. ನಾನೀಗ ಹೋಗಿ ನೋಡ್ತೀನಿ. ಐ ವಿಲ್ ಸಿ ದಟ್ ಒಂದು ಎಂಟ್ರಿ ಔಟ್ಸೈಡ್ ಮಾತ್ರ ಒಂದು ಎಕ್ಸಿಟ್ಗೆ ಒಂದು ಅವಕಾಶ ಕೊಡಬೇಕು. ಎಲ್ಲಿ ಯೂಸ್ ಆಗದೆ ಹೋದಂತ ಜಾಗ ಏನಿದೆ ಆ ಜಾಗನ ನಾನೀಗ ಪರಿಶೀಲನೆ ಮಾಡಿ ಡಿಸಿಷನ್ ತಗೋತೀನಿ. ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ. ಇದು ನಿಮ್ಮೆಲ್ಲರ ಆಸ್ತಿ, ಇದು ನಾಗರಿಕರ ಆಸ್ತಿ. ಇದು ಈ ಆಸ್ತಿನ ಪ್ರತಿಯೊಂದು ಆಸ್ತಿನೂ ಕೂಡ ಇಲ್ಲಿ ಉಳಿಸ್ಲಿಕ್ಕೆ ಮತ್ತು ಮರಿಗೌಡರ ಹೆಸರಿನಲ್ಲಿ ಏನು ರೋಸ್ ಪಾರ್ಕ್ ಇದೆ ಅದು ಹೊಸಗೆಲ್ಲ ಪೀಸಸ್ ನ ಮಾಡಿ ಹೊಸ ರೋಸ್ ಪಾರ್ಕ್ ನ ಏನು ಕಂಪ್ಲೀಟ್ ಇದು ಅದು ಮಾಡಿ ಬಹಳ ವರ್ಷ ಆಗಿದೆ. ಈಗ ಹೊಸದಾಗಿ ಮಾಡೋಂತ ಒಂದು ವ್ಯವಸ್ಥೆನ ಹೊಸ ಏನೇನು ವೆರೈಟಿಗಳಿದೆ ಅದನ್ನೆಲ್ಲ ತಂದು ಹಾಕ್ಲಿಕ್ಕೆ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾವಿಬ್ರು ಸೇರಿ ಡಿಸಿಷನ್ ತೆಗೆದುಕೊಳ್ತೀವಿ. ಇದು ಮೇಜರ್ ಡಿಸಿಷನ್. ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಎಲ್ಲ ನಮ್ಮ ಆಫೀಸರ್ಸ್ ಕೂಡ ನಾನು ಅಭಿನಂದಿಸ್ತೇನೆ. ಎಲ್ಲರೂ ನಮ್ಮ ಪಾಲಿಟಿಷಿಯನ್ಸ್ ಕೆಲವರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ, ಇವೆಲ್ಲ ನಂಗೆ ಕ್ಷಮಿಸಬೇಕು. ನಾಗರಿಕರ ಮಾತು, ಅವರ ಧ್ವನಿನೇ ನಮ್ಮ ಸರ್ಕಾರದ ಧ್ವನಿ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಸ್ಕಾರ. ನೋಡಿಯಪ್ಪ, ಸಮಸ್ಯೆ ಅಂದ್ರೆ ಬ್ಲಾಕ್ ಸ್ಪಾಟ್ಗಳು. ಸೊ ರಸ್ತೆ ಉದ್ದಕ್ಕೂ ನೀವು ಕಣ್ಣಾಸೋದು ಕೂಡ ಕಾಣಿಸುತ್ತೆ ಸರ್. ಬ್ಲಾಕ್ ಸ್ಪಾಟ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಿದೆ. ಎಲ್ಲಿ ಬ್ಲಾಕ್ ಸ್ಪಾಟ್? ಹೊರಗಡೆ ಇಡೀ ಬ್ಯಾಂಗ್ಳೂರ್ನಲ್ಲಿ ಬ್ಯಾಂಗ್ಳೂರ್ ಸಮಸ್ಯೆ ಬಗ್ಗೆನೇ ಮಾತಾಡಿದ್ರು ಜನ ತುಂಬಾ. ಅವ್ರು ಹೇಳೋ ಪ್ರಕಾರ ಏನಂದ್ರೆ ರಸ್ತೆನಲ್ಲಿ ಎಸ್ಪೆಷಲಿ ಕಸದ ಲಾರಿಗಳು ಎಲ್ಲೆಲ್ಲರಲ್ಲಿ ಉದ್ದುದ್ದು ನಿಲ್ತಾರೆ. ಯಾಕೆ ಒಂದು ಫಾರ್ಮೆಟೇ ಇದ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಕಸದ್ ಹೇಳಿದ್ದಾರೆ. ಕಸದ್ದು ಟ್ರಾನ್ಸ್ಫರ್ ಸ್ಟೇಷನ್ ಇವೆಲ್ಲ ಕೂಡ ತಿಳಿಸಿದ್ದಾರೆ. ಅದು ನಾನು ಆಫೀಸರ್ಸ್ ಹತ್ರ ಮಾತಾಡಿ ಐಡೆಂಟಿಫೈ ಮಾಡಿ ಆ ಜಾಗಗಳಲ್ಲೆಲ್ಲ ಒಂದು ಕ್ಯಾಮ್ರಾಗಳನ್ನು ಫಿಟ್ ಮಾಡಿ ಎಲ್ಲೋ ಕಡೆ ವಾಚ್ ಮಾಡಿ ಯಾವ ರೀತಿ ಮಾಡ್ತಾರೆ ಅಂತ ಅದಕ್ಕೊಂದು ತೀರ್ಮಾನ ಮಾಡ್ತೀವಿ. ನಂಬರ್ 2, ಈಗ ನಿಮ್ಮ ಪ್ರಶ್ನೆ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಏನಪ್ಪಾ ನೋಡಿ, ಬಿಜೆಪಿಯವರಿಗೆ ಪಾಪ ರಾಜಕಾರಣ ಮುಖ್ಯ, ಅವರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಮುಖ್ಯ ಇಲ್ಲ. ಅವ್ರು ಬಂದು ಅವರ ನೋವು ಏನಿದೆ ಹೇಳ್ಕೊಳ್ಬೋದಾಯ್ತು. ನಾನೇನು ಬೇಡ ಅಂತ ನಾನು ಹೇಳುದಿಲ್ಲ. ಅವ್ರಿಗೆ ಜನ ಅಧಿಕಾರ ಕೊಟ್ಟವ್ರೆ, ಗೆಲ್ಸಿದ್ದಾರೆ. ಬಂದು ಮಾತಾಡಿ ಅವ್ರ ನೋವು ಏನೀಗ ಹೆಂಗೆ ನಾಗರಿಕರು ಬಂದು ಹೇಳಿದ್ರು ಅವರ ಪ್ರತಿನಿಧಿಯಾಗಿ ಬಂದು ಅವರು ಮಾತಾಡ್ಬೋದಾಯ್ತು. ಅದನ್ನ ಮಾತಾಡ್ಬಿಟ್ಟು ನಾನು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಸರ್ಕಾರ ಬಂದಾಗ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಡಿಸಿಷನ್ ತೆಗೆದುಕೊಂಡ್ರೆ ಒಂದು ಕೂಡ ಇಲ್ಲಿವರೆಗೂ ಪ್ರಜಾಪ್ರಭುತ್ವ ಬಂದ ಮೇಲೆ ಒಂದು ವಿರುದ್ಧವಾಗಿ ಮಾಡಕ್ಕೆ ಆಗಿಲ್ಲ. ನಾವೇನಾದ್ರು ಒಂದು ತೀರ್ಮಾನ ಮಾಡಿದ್ರೆ ನಾಗರಿಕರಿಗೆ ಅನುಕೂಲ ಆಗಂತ ತೀರ್ಮಾನಗಳನ್ನು ಮಾಡ್ತೀವಿ ಹೊರತು, ಜನರ ಪರವಾದಂತ ತೀರ್ಮಾನವನ್ನು ಮಾಡ್ತೀವಿ ಹೊರತು, ಸಂವಿಧಾನದ ಹಕ್ಕಿನಲ್ಲಿ ತೀರ್ಮಾನ ಮಾಡ್ತೀವಿ ಹೊರತು ಬೇರೆ ನಾವು ಯಾವ ರೀತಿ ತೀರ್ಮಾನವನ್ನು ಮಾಡೋದಿಲ್ಲ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಅವ್ರ ಕೈಲಿ ಅವ್ರ ಹಣೆಯಲ್ಲಿ ನೆಕ್ಸ್ಟ್ ಕೂಡ ಅವ್ರ ಸರ್ಕಾರ ಬರುವುದಿಲ್ಲ. ಅದಕ್ಕೆ ಅವ್ರು ಯೋಚನೆ ಮಾಡೋದು ಬೇಡ. ಎಲೆಕ್ಷನ್ ಕಂಡಕ್ಟ್ ಆಗ್ತದೆ, ಎಲೆಕ್ಷನ್ಗೆ ಸಿದ್ಧತೆ ಬೇಕಾದ್ರೆ ಎಲೆಕ್ಷನ್ ಇಲ್ಲದೆ ಹೋದ್ರು ಚಿಂತೆ ಇಲ್ಲ. ಅವರು GBA ಬೇಡ ಅನ್ನೋರು ಕಾಂಟೆಸ್ಟ್ ಮಾಡಿದ್ರೆ ಬೇಡ. ಯಾಕೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ? ಅವರು ಬಿಟ್ಬಿಡ್ಲಿ. ಅವರು ಯಾರು ನಿಂತ್ಕೋತಾರೆ, ಪಾಪ ಬೇಕಾದವ್ರು ನಿಂತ್ಕೋತಾರೆ, ಇಂಡಿಪೆಂಡೆಂಟ್ ನಿಂತ್ಕೋತಾರೆ. ಬೇರೆ ಲೆಟ್ ಬಿಜೆಪಿ ಬೈಕಾಟ್ ಇದು 5 ಕಾರ್ಪೊರೇಷನ್ ಎಲೆಕ್ಷನ್ ಬೈಕಾಟ್ ಮಾಡಲಿ. ಇಫ್ ದೇ ಆರ್ ಸೋ ಕಾನ್ಫಿಡೆಂಟ್ ದಟ್ ದೇರ್ ಗವರ್ಮೆಂಟ್ ವಿಲ್ ಕಮ್ ಮಾಡಿ. ಫಸ್ಟ್ ಟೈಮ್ ಒಂದೊಂದು ವರ್ಷಕ್ಕೆ ಮೇಯರ್ ಹೋಯ್ತಿತ್ತು, 2.5 ವರ್ಷಕ್ಕೆ ಮೇಯರ್ ಇದೆ ಅಂತ ಹೇಳ್ತೀವಿ. ಐ ವಾಂಟ್ ಸ್ಟೆಬಿಲಿಟಿ, ಗವರ್ಮೆಂಟ್ಗೆ ಸ್ಟೆಬಿಲಿಟಿ. ಒಂದೊಂದು ವಾರ್ಡ್ ಅಲ್ಲಿ ಸುಮಾರು ಒಂದೊಂದು ಹೆಚ್ಚು ಕಮ್ಮಿ ಒಂದು 5,000 ಜನ ವಾರ್ಡ್ ಕಮಿಟಿ ಮೆಂಬರ್ಸ್ ಆಗ್ತಾರೆ, ಹೊಸ ಲೀಡರ್ಸ್ ಆಗ್ತಾರೆ. 369 ಜನ ಕಾರ್ಪೊರೇಟರ್ಗಳು ಮುಂದಕ್ಕೆ ಚುನಾವಣೆಗೆ ನಿಂತ್ಕೊಳ್ತಾರೆ. 369
ಅದರಲ್ಲಿ 50% ಹೆಣ್ಣುಮಕ್ಕಳು ಇರ್ತಾರೆ ಅಂತ ಒಂದು ಐತಿಹಾಸಿಕ ತೀರ್ಮಾನ ಇವತ್ತು ನಾವು ಮಾಡಿದ್ದೀವಿ. Today I am very happy I came to Lalbagh. ನಾನು ಸೈಟ್ ನ ವಿಸಿಟ್ ಮಾಡಿದ್ದೀನಿ. ಕೆಲವರೆಲ್ಲ 6 ಎಕರೆ ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ 6 ಎಕರೆ ತಗೊಳ್ಳೋಂಥ ಅವಶ್ಯಕತೆ ಏನು ಬರೋದಿಲ್ಲ. 1-1.5 ಎಕರೆನ ಕೆಲವು ಸ್ಟೋರ್ ಮಾಡೋಕ್ಕೆ ಜಾಗಗಳಿಗೆ ಈಗ ಪಾರ್ಕಿಂಗ್ ಅಂತ ಇಲ್ಲಿದೆ ಬಾರ್ಡ್ರಲ್ಲಿ, ಒಂದು ಪಾರ್ಕಿಂಗ್ ಅದು ಮಾತ್ರ ನಾವು ಉಪಯೋಗಿಸ್ಕೊಳ್ತೀವಿ ಅಷ್ಟೇ. ವಾಪಸ್ಸು ಇಲ್ಲೇ ರೆಸ್ಟೋರ್ ಮಾಡ್ತೀವಿ. ಏನಿದ್ದು ಅದೇ ಪೊಸಿಷನ್ ಮಾಡ್ತೀವಿ. ಇಲ್ಲೊಂದು 20,000 ಅಡಿಯಷ್ಟು, ಅರ್ಧ ಎಕರೆ ಅಷ್ಟು ಓಪನಿಂಗ್ ಒಂದು ಅವಕಾಶ ಮಾಡ್ಕೊಡ್ತೀವಿ. ಬಾರ್ಡರ್ ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲಿ, ಸಿದ್ದಾಪುರ ರೋಡ್ ಇದೆಯಲ್ಲ ಆ ಪಕ್ಕದಲ್ಲಿ ಇದಕ್ಕೆ ನಮ್ಮ ಅಶೋಕ ಪಿಲ್ಲರ್ ರೋಡ್ ಓಪನಿಂಗ್ ಮಾತ್ರ ಎಂಟ್ರಿ ಓಪನಿಂಗ್ ಒಂದು ಅವಕಾಶ ಮಾಡಿಕೊಡ್ಬೇಕು. ಬೇರೆ ಇನ್ನೂ ಆಪ್ಷನ್ ಇಲ್ಲ. ಬೇರೆ ನಾವು ಲಾಲ್ಬಾಗ್ಗೆ ಯಾವ ಥರದ್ದು ಡ್ಯಾಮೇಜ್ ಆಗ್ತಿದೆ ಅದನ್ನು ನಾವು ಕಾಪಾಡ್ತೀವಿ. ಸದ್ಯಕ್ಕೆ ಕೆಲವು ಜಾಗಗಳಿಗೂ ಸಾಮಾನು ಇಟ್ಕೊಳ್ಳೋಕ್ಕೆ ಮತ್ತು ಮಾಡೋಕ್ಕೆ ಕೆಲವೆಲ್ಲ ಒಂದು ಎಕರೆ ಬೇಕಾಗ್ತದೆ. ಅದು ವಾಪಸ್ಸು ಲಾಲ್ಬಾಗ್ಗೆ ಬಿಟ್ಟು ಅದನ್ನು ಕ್ಲೀನಾಗಿ ಅದಕ್ಕಿಂತ ಜಾಸ್ತಿ ಇರೋದಕ್ಕಿಂತ ಚೆನ್ನಾಗಿ ಏನಿದೆ ಇದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತೀವಿ. ಪ್ರತಿಯೊಂದು ಸಣ್ಣ ಗಿಡಗಳಿದೆ ಅದನ್ನು ಕ್ಲೀನಾಗಿ ಭಾಳ ಟೆಕ್ನಿಕಲ್ ಆಗಿ ಅದನ್ನು ತೆಗೆದು ತಿರ್ಗಿ ರೀಪ್ಲಾಂಟ್ ಮಾಡೋಂಥ ಕೆಲಸ ಕೂಡ ಆ 1 ಎಕರೆಯಲ್ಲೂ ಕೂಡ ನಾವು ಮಾಡ್ತೀವಿ. ರಾತ್ರಿ ಮಳೆ ಬಹಳಷ್ಟು ಆಗಿರುವಂಥದ್ದು ಸರ್. ರಾತ್ರಿ ಮಳೆ ಬಹಳಷ್ಟು ಆಗಿದೆ. ಮೊನ್ನೆ ಹೀಗಾಗಿ ಪಾತೋಲ್ ಹಾಕಿ ಬಹಳಷ್ಟು ಕಡೆ ಕಿತ್ತೋಗಿದೆ ಮಳೆಗೆ. ಏನಿಲ್ಲ ಅದೆಲ್ಲ ಸರಿ ಮಾಡ್ತೀವಿ ಬಿಡಿ. ಅದನ್ನೆಲ್ಲ ಈಗ ಕೆಲವು ಮಳೆಯಲ್ಲೂ ಕೂಡ ಪಾಟೋಲ್ ಹಾಕೋಂಥ ಒಂದು ಅವಕಾಶ ಬಂದಿದೆ. ಅದನ್ನು ಕೂಡ ನಾವು ವೆಟ್ ಮಿಕ್ಸಿಂಗ್ ಮಾಡ್ತೀವಿ. ಸರ್ ಸರ್ಜಾಪುರ ಜಾಸ್ತಿ ಆಗಿದೆ ಸರ್. ರೈನ್ಬೋ ಲೇಔಟ್ ನೋಡ್ತೀನಿ ನಾನು ನೋಡಿ ನನಗೆ ರಿಪೋರ್ಟು ತರಿಸ್ಕೊಂಡು ಕ್ಯಾಬಿನೆಟ್ ಎಕ್ಸ್ಟೆಂಡ್ ಏನಾದ್ರು ಆ ಪ್ರಸ್ತಾಪ ಇದೆಯಾ? ಯಾವ ಕ್ಯಾಬಿನೆಟ್ಟು ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾತು ಪದೇ ಪದೇ ನವೆಂಬರ್ ಪ್ರಸ್ತಾಪ ಯಾರು ನೀವು ಪ್ರಸ್ತಾವನೆ ಮಾಡ್ತಿರೋದು? ನಾನು ಮಾಡ್ಕೊಳ್ಳ ಚೀಫ್ ಮಿನಿಸ್ಟರ್ ಮಾಡಬೇಕು. ನಾವಿಬ್ರು ಮಾಡಿದೋದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಅವರೆಲ್ಲರ ಮನೆ ಬಾಗಿಲು ಗೊತ್ತಿರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್. CM ನಮ್ಮ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ, ಪಾರ್ಟಿಯವ್ರಿಗೂ ಹೇಳ್ಬೇಕಲ್ಲ. ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಕ್ಕೆ ಮಧ್ಯಾಹ್ನ 3 ಗಂಟೆಗೆ ಅವರೆಲ್ಲ ನೀವೆಲ್ಲ ತಯಾರು ಮಾಡ್ಕೊಳ್ಳಿ, ಏನಾದ್ರು ಅಬ್ಜೆಕ್ಷನ್ಸ್ ಇದ್ರು ಎಲ್ಲ ಹಾಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ. ಅವರೆಲ್ಲ ಮಾಡ್ತಾರೆ ಅದೆಲ್ಲ ಅಬ್ಜೆಕ್ಷನ್. ಯಾಕೆಂದ್ರೆ ಪಾರ್ಟಿ ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ. ಅವ್ರು 2 ಪ್ರಶ್ನೆ ಇಟ್ಟಿದ್ದಾರೆ. ಒಂದು, ಸಿಬ್ಬಂದಿಗಳ ಕೊರತೆ ಆಗ್ಬಹುದು ಅಂತ 5 ಪಾಲಿಕೆ ಆದ್ರೆ, ಜೊತೆಗೆ ಕಟ್ಟಡಗಳ ವ್ಯವಸ್ಥೆ ಇದೆಯಾ ಕೌನ್ಸಿಲ್? ಎಲ್ಲಾ ಕಟ್ಟಡನೂ ವ್ಯವಸ್ಥೆ ಮಾಡ್ತೀವಿ, ತಲೆ ಕೆಡ್ಸ್ಕೊಳ್ಕೋಬೇಡಿ. ಬಾಡಿಗೆ ಕಟ್ಟಡ ತೆಗೆದುಕೊಂಡು ಸದ್ಯ ಕಟ್ಟಡ ನಡೆಸಿ ಜಾಗ ಐಡೆಂಟಿಫೈ ಮಾಡಿದ್ದೀವಿ. ಬಿಲ್ಡಿಂಗ್ ನೆಲ್ಲ ಕಟ್ತೀವಿ, 2 ವರ್ಷದಲ್ಲಿ ಕಟ್ತೀವಿ. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಸರ್ ಅವರೇ ಕೆಲವು ಕಡೆ 1 ವಾರದಿಂದ ಗುಂಡಿ ಮುಚ್ಚೋದು ತಾರ ಹಾಕಿದ್ರು. ಬಟ್ ರಾತ್ರಿ ಬಿದ್ದಿರೋ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್. ಅಂದರೆ ಕ್ವಾಲಿಟಿ ಎಷ್ಟು ಮಟ್ಟಿಗೆ ಎಲ್ಲ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ. ನೀರಿಗೆಲ್ಲ ತೊಂದರೆ ಇಲ್ಲ. ಈಗ ನಡೀರಿ, ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ನಡೀರಿ, ಅಲ್ಲಿ ಭೇಟಿ ಮಾಡೋಣ. ಸರ್, ಇಲ್ಲಿ ಮಾರುಕಟ್ಟೆ ಒಂದು ರಾತ್ರಿ ತಾರಾಕಕ್ಕೆ ಬಂದಿದೆ ಸರ್. ಮಳೆ ಮೇಲೆ ತಾರಾಕ ವೆಟ್ ಮಿಕ್ಸಿಂಗು ಇದೆ. ಮಳೆಯಲ್ಲೂ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ. ಎಲ್ಲೂ ಟ್ರಾಫಿಕ್ ಆಗದೆ ಹೋಯ್ತಾನೆ ಇರುತ್ತೆ. ಸೊ ಅಲ್ಲಿ ಟ್ರಾಫಿಕ್ ಜಾಮು ಆಗೋದಿಲ್ಲ, ಎಂಥದೊಂದು ಪ್ರಾಬ್ಲಮ್ ಆಗೋದಿಲ್ಲ, ಎಂಥ ಒಂದು ಟ್ರಾಫಿಕ್ ಈ ಸುದ್ದಿಗಳೇ ಬರೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಎಂಥ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ರು ರೋಡ್ ಹಂಗೆ ಪ್ಯಾಥೋಲ್ಸ್ ಆಗಿರುತ್ತೆ. ಮೆಟ್ರೋ ನಡೆದ್ರು ಕೆಳಗಡೆ ಹಲ್ಲ ಪಲ್ಲ ಹಂಗೆ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಸ್ಲೋ ಆಯ್ತಾ ಇರುತ್ತೆ. ಸೊ ದಟ್ ಬಿಕಮ್ಸ್ ಅ ಹ್ಯೂಜ್ ಪ್ರಾಬ್ಲಮ್. ಸೊ ಯಾವುದೇ ಒಂದು ಕಾಂಟ್ರಾಕ್ಟ್ ಇರಲಿ, ಸ್ಟಾರ್ಟ್ ಫ್ರಮ್ ಎಂಡ್, ಆ ಮೆಟ್ರೋ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ಇರಲಿ, ಇಲ್ಲ ರೋಡ್ ವರ್ಕ್ ಇರಲಿ, ಇಲ್ಲ ಸುಮ್ಮನೆ ಡ್ರೈನೇಜ್ ವರ್ಕ್ ಇರಲಿ, ಆ ರೋಡ್ ಬಂದ್ಬಿಟ್ಟು ತಾರ್ ಹಾಕಿ ಮೇಂಟೈನ್ ಮಾಡಬೇಕು. ಲಾಸ್ಟ್ ತನಕ ಒಂದು ಕಾಂಟ್ರಾಕ್ಟ್ ಕಂಪಲ್ಸರಿ ಇದ್ರೆ ಎಲ್ಲೂ ಟ್ರಾಫಿಕ್ ಆಗಲ್ಲ.
ಅಂದ್ರೆ ನೀವು ಹೇಳೋದು ಕರೆಕ್ಟ್. ಯಾರು ಮೆಟ್ರೋ ಕೆಲಸ ಮಾಡ್ತಾ ಇರ್ತಾರೆ ಅವರೇ ಮೇಂಟೈನ್ ಮಾಡಬೇಕು. ಅವರೇ ಮೇಂಟೈನ್ ಮಾಡಬೇಕು ಸರ್. ಅದು ಸ್ಟಾರ್ಟಿಂಗ್ 4 ವರ್ಷ ಆಗಲಿ 3 ವರ್ಷ ಆಗಲಿ 3 ತಿಂಗಳಲ್ಲಿ ಮುಗಿಲಿ, ಬಟ್ ದೇ ಶುಡ್ ಮೇಂಟೈನ್ ದಟ್ ತಾರ್ ರೋಡ್. ಅವಾಗ ಬಂದ್ಬಿಟ್ಟು ಎಲ್ಲೂ ಟ್ರಾಫಿಕ್ ಆಗೋದಿಲ್ಲ, ಸ್ಲೋ ಆಗೋದಿಲ್ಲ ಖಂಡಿತ. ನೀವು ಎಲ್ಲಿ ಫಾರಿನ್ ಅಲ್ಲಿ ಹೋಗಿ ನೋಡಿ ಸರ್, ಅದು ಖಂಡಿತ ಬಂದ್ಬಿಟ್ಟು ಅದು ಸ್ಟ್ಯಾಂಡರ್ಡ್. ಅದು ಯಾರೇ ಕಾಂಟ್ರಾಕ್ಟ್ ಮಾಡಕ್ ಹೇಳಿ. ಪಾರ್ಟ್ ಆಫ್ ಕಾಂಟ್ರಾಕ್ಟ್ ಸರ್. ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್ ಸರ್. I don't know Kannada very well. ನೋ ಪ್ರಾಬ್ಲಮ್, ಟೆಲ್ ಮಿ ಇನ್ ಇಂಗ್ಲಿಷ್. So we stay in Jayanagar. Our street light is not working since quite some time, and yesterday also we complained. Nobody's come to correct it. Diwali is coming, and close to Diwali, Which is the area? Jayanagar 4th block, Jayanagar 4th block. Which Yeah. street is that? 7th B-man. 7th B9. Okay. We have just worked out the entire Bangalore. We are changing all the street lights into LED lights. Okay. Next 4 months, 5 months, it will be ready. 600 But crores we are allotted. expecting something very basic before Diwali, because for us Diwali is festival of lights. Immediately we'll look at it. Yes. I'll Thank look you at so it much. and you'll get the response. You please give your Please number. number. What is your phone number? 9535 9 9535 711 711.